ಒಂದು ಕಡೆ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆ ನಾಡಿನಾದ್ಯಂತ ಯಶಸ್ವಿಯಾಗಿ ನಡೆದಿದೆ. ಆದರೆ ಯಾದಗಿರಿಯಲ್ಲಿ ಸಂವಿಧಾನದ ಪೀಠಿಕೆ ಓದುವಾಗ ಜಿಲ್ಲಾಡಳಿತ ಭಾರೀ ಎಡವಟ್ಟು ಮಾಡಿಕೊಂಡಿದೆ. ಆ ಎಡವಟ್ಟಿಗೆ ದಲಿತರ ಮುಖಂಡರು ವೇದಿಕೆಗೆ ನುಗ್ಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಎಡವಟ್ಟಾಗಿದೆ, ಏನು ಕತೆ, ಅದು ಈ ಸ್ಟೋರಿ ನೋಡಿ. ವೇದಿಕೆ ಎದುರೇ ತಳ್ಳಾಟ, ನೂಕಾಟ, ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ದಲಿತ ಮುಖಂಡರು ಪೊಲೀಸರ ನಡುವೆ ವಾಗ್ವಾದ, ಕಾಂಗ್ರೆಸ್ ಶಾಸಕರಿಗೆ ಘೇರಾವ್. ಯಾದಗಿರಿ ಇವತ್ತು ಅಕ್ಷರಶಃ ರಣರಂಗವಾಗಿತ್ತು. ಯಾದಗಿರಿ ಜಿಲ್ಲಾಡಳಿತ ಭವನದಲ್ಲಿ ಹೈಡ್ರಾಮಾ. ಇವತ್ತು ನಾಡಿನಾದ್ಯಂತ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆ ಆಯೋಜಿಸಲಾಗಿತ್ತು. ಯಾದಗಿರಿ ಜಿಲ್ಲಾಡಳಿತ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಈ ಕಾರ್ಯಕ್ರಮದಲ್ಲಿ ಪಿಎಸ್ಐ ಪರಶುರಾಮ್ ಸಾವು ಕೇಸ್ನ A1 ಆರೋಪಿ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ಇದು ದಲಿತ ಮುಖಂಡರ ಕಣ್ಣನ್ನ ಕೆಂಪಾಗಿಸಿತ್ತು. ಶಾಸಕ ಚನ್ನಾರೆಡ್ಡಿ ವೇದಿಕೆ ಮೇಲೆ ಭಾಷಣ ಆರಂಭಿಸುತ್ತಿದ್ದಂತೆ ದಲಿತ ಮುಖಂಡರು ರೊಚ್ಚಿಗೆದ್ದರು. ವೇದಿಕೆಗೆ ನುಗ್ಗಿ ಆಕ್ರೋಶ ಹೊರಹಾಕಿದ್ರು, ಧಿಕ್ಕಾರ ಕೂಗಿದ್ರು. ಇಲ್ಲಿರುವಂಥ ಶಾಸಕ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ ಅಂತೇಳಿ ನಾವೆಲ್ಲರೂ ತಿಳಿದುಕೊಂಡಿದ್ವಿ. ಸೊ ಹಾಗಾಗಿ ನಾವು ಕೂಡ ಈ ಮುಂಚೆ ಕೂಡ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಹೇಳಿದ್ವಿ ಇಂಥ ಒಂದು ಕಾರ್ಯಕ್ರಮ. ಒಂದು ಕಡೆ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆ ನಾಡಿನಾದ್ಯಂತ ಯಶಸ್ವಿಯಾಗಿ ನಡೆದಿದೆ. ಆದರೆ ಯಾದಗಿರಿಯಲ್ಲಿ ಸಂವಿಧಾನದ ಪೀಠಿಕೆ ಓದುವಾಗ ಜಿಲ್ಲಾಡಳಿತ ಭಾರೀ ಎಡವಟ್ಟು ಮಾಡಿಕೊಂಡಿದೆ. ಆ ಎಡವಟ್ಟಿಗೆ ದಲಿತರ ಮುಖಂಡರು ವೇದಿಕೆಗೆ ನುಗ್ಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಎಡವಟ್ಟಾಗಿದೆ, ಏನು ಕತೆ, ಅದು ಈ ಸ್ಟೋರಿ ನೋಡಿ. ವೇದಿಕೆ ಎದುರೇ ತಳ್ಳಾಟ, ನೂಕಾಟ, ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ದಲಿತ ಮುಖಂಡರು ಪೊಲೀಸರ ನಡುವೆ ವಾಗ್ವಾದ, ಕಾಂಗ್ರೆಸ್ ಶಾಸಕರಿಗೆ ಘೇರಾವ್. ಯಾದಗಿರಿ ಇವತ್ತು ಅಕ್ಷರಶಃ ರಣರಂಗವಾಗಿತ್ತು. ಯಾದಗಿರಿ ಜಿಲ್ಲಾಡಳಿತ ಭವನದಲ್ಲಿ ಹೈಡ್ರಾಮಾ. ಇವತ್ತು ನಾಡಿನಾದ್ಯಂತ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆ ಆಯೋಜಿಸಲಾಗಿತ್ತು. ಯಾದಗಿರಿ ಜಿಲ್ಲಾಡಳಿತ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಈ ಕಾರ್ಯಕ್ರಮದಲ್ಲಿ ಪಿಎಸ್ಐ ಪರಶುರಾಮ್ ಸಾವು ಕೇಸ್ನ A1 ಆರೋಪಿ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ಇದು ದಲಿತ ಮುಖಂಡರ ಕಣ್ಣನ್ನ ಕೆಂಪಾಗಿಸಿತ್ತು. ಶಾಸಕ ಚನ್ನಾರೆಡ್ಡಿ ವೇದಿಕೆ ಮೇಲೆ ಭಾಷಣ ಆರಂಭಿಸುತ್ತಿದ್ದಂತೆ ದಲಿತ ಮುಖಂಡರು ರೊಚ್ಚಿಗೆದ್ದರು. ವೇದಿಕೆಗೆ ನುಗ್ಗಿ ಆಕ್ರೋಶ ಹೊರಹಾಕಿದ್ರು, ಧಿಕ್ಕಾರ ಕೂಗಿದ್ರು. ಇಲ್ಲಿರುವಂಥ ಶಾಸಕ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ ಅಂತೇಳಿ ನಾವೆಲ್ಲರೂ ತಿಳಿದುಕೊಂಡಿದ್ವಿ. ಸೊ ಹಾಗಾಗಿ ನಾವು ಕೂಡ ಈ ಮುಂಚೆ ಕೂಡ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಹೇಳಿದ್ವಿ ಇಂಥ ಒಂದು ಕಾರ್ಯಕ್ರಮ. ಒಂದು ಕಡೆ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆ ನಾಡಿನಾದ್ಯಂತ ಯಶಸ್ವಿಯಾಗಿ ನಡೆದಿದೆ. ಆದರೆ ಯಾದಗಿರಿಯಲ್ಲಿ ಸಂವಿಧಾನದ ಪೀಠಿಕೆ ಓದುವಾಗ ಜಿಲ್ಲಾಡಳಿತ ಭಾರೀ ಎಡವಟ್ಟು ಮಾಡಿಕೊಂಡಿದೆ. ಆ ಎಡವಟ್ಟಿಗೆ ದಲಿತರ ಮುಖಂಡರು ವೇದಿಕೆಗೆ ನುಗ್ಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಎಡವಟ್ಟಾಗಿದೆ, ಏನು ಕತೆ, ಅದು ಈ ಸ್ಟೋರಿ ನೋಡಿ. ವೇದಿಕೆ ಎದುರೇ ತಳ್ಳಾಟ, ನೂಕಾಟ, ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ದಲಿತ ಮುಖಂಡರು ಪೊಲೀಸರ ನಡುವೆ ವಾಗ್ವಾದ, ಕಾಂಗ್ರೆಸ್ ಶಾಸಕರಿಗೆ ಘೇರಾವ್. ಯಾದಗಿರಿ ಇವತ್ತು ಅಕ್ಷರಶಃ ರಣರಂಗವಾಗಿತ್ತು. ಯಾದಗಿರಿ ಜಿಲ್ಲಾಡಳಿತ ಭವನದಲ್ಲಿ ಹೈಡ್ರಾಮಾ. ಇವತ್ತು ನಾಡಿನಾದ್ಯಂತ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆ ಆಯೋಜಿಸಲಾಗಿತ್ತು. ಯಾದಗಿರಿ ಜಿಲ್ಲಾಡಳಿತ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಈ ಕಾರ್ಯಕ್ರಮದಲ್ಲಿ ಪಿಎಸ್ಐ ಪರಶುರಾಮ್ ಸಾವು ಕೇಸ್ನ A1 ಆರೋಪಿ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು.
ಇದು ದಲಿತ ಮುಖಂಡರ ಕಣ್ಣನ್ನ ಕೆಂಪಾಗಿಸಿತ್ತು. ಶಾಸಕ ಚನ್ನಾರೆಡ್ಡಿ ವೇದಿಕೆ ಮೇಲೆ ಭಾಷಣ ಆರಂಭಿಸುತ್ತಿದ್ದಂತೆ ದಲಿತ ಮುಖಂಡರು ರೊಚ್ಚಿಗೆದ್ದರು. ವೇದಿಕೆಗೆ ನುಗ್ಗಿ ಆಕ್ರೋಶ ಹೊರಹಾಕಿದ್ರು, ಧಿಕ್ಕಾರ ಕೂಗಿದ್ರು. ಇಲ್ಲಿರುವಂಥ ಶಾಸಕ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ ಅಂತೇಳಿ ನಾವೆಲ್ಲರೂ ತಿಳಿದುಕೊಂಡಿದ್ವಿ. ಸೊ ಹಾಗಾಗಿ ನಾವು ಕೂಡ ಈ ಮುಂಚೆ ಕೂಡ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಹೇಳಿದ್ವಿ ಇಂಥ ಒಂದು ಕಾರ್ಯಕ್ರಮ. ಒಂದು ಕಡೆ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆ ನಾಡಿನಾದ್ಯಂತ ಯಶಸ್ವಿಯಾಗಿ ನಡೆದಿದೆ. ಆದರೆ ಯಾದಗಿರಿಯಲ್ಲಿ ಸಂವಿಧಾನದ ಪೀಠಿಕೆ ಓದುವಾಗ ಜಿಲ್ಲಾಡಳಿತ ಭಾರೀ ಎಡವಟ್ಟು ಮಾಡಿಕೊಂಡಿದೆ. ಆ ಎಡವಟ್ಟಿಗೆ ದಲಿತರ ಮುಖಂಡರು ವೇದಿಕೆಗೆ ನುಗ್ಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಎಡವಟ್ಟಾಗಿದೆ, ಏನು ಕತೆ, ಅದು ಈ ಸ್ಟೋರಿ ನೋಡಿ. ವೇದಿಕೆ ಎದುರೇ ತಳ್ಳಾಟ, ನೂಕಾಟ. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ದಲಿತ ಮುಖಂಡರು ಪೊಲೀಸರ ನಡುವೆ ವಾಗ್ವಾದ. ಕಾಂಗ್ರೆಸ್ ಶಾಸಕರಿಗೆ ಗೆರಾವ್. ಯಾದಗಿರಿ ಇವತ್ತು ಅಕ್ಷರಶಃ ರಣರಂಗವಾಗಿತ್ತು. ಯಾದಗಿರಿ ಜಿಲ್ಲಾಡಳಿತ ಭವನದಲ್ಲಿ ಹೈಡ್ರಾಮಾ. ಇವತ್ತು ನಾಡಿನಾದ್ಯಂತ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆ ಆಯೋಜಿಸಲಾಗಿತ್ತು. ಯಾದಗಿರಿ ಜಿಲ್ಲಾಡಳಿತ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಈ ಕಾರ್ಯಕ್ರಮದಲ್ಲಿ ಪಿಎಸ್ಐ ಪರಶುರಾಮ್ ಸಾವು ಕೇಸ್ನ A1 ಆರೋಪಿ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದ್ರು. ಇದು ದಲಿತ ಮುಖಂಡರ ಕಣ್ಣನ್ನ ಕೆಂಪಾಗಿಸಿತ್ತು. ಶಾಸಕ ಚನ್ನಾರೆಡ್ಡಿ ವೇದಿಕೆ ಮೇಲೆ ಭಾಷಣ ಆರಂಭಿಸುತ್ತಿದ್ದಂತೆ ದಲಿತ ಮುಖಂಡರು ರೊಚ್ಚಿಗೆದ್ದರು. ವೇದಿಕೆಗೆ ನುಗ್ಗಿ ಆಕ್ರೋಶ ಹೊರಹಾಕಿದ್ರು, ಧಿಕ್ಕಾರ ಕೂಗಿದ್ರು. ಇಲ್ಲಿರುವಂಥ ಶಾಸಕ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ ಅಂತೇಳಿ ನಾವೆಲ್ಲರೂ ತಿಳಿದುಕೊಂಡಿದ್ವಿ. ಸೊ ಹಾಗಾಗಿ ನಾವು ಕೂಡ ಈ ಮುಂಚೆ ಕೂಡ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಹೇಳಿದ್ವಿ ಇಂಥ ಒಂದು ಕಾರ್ಯಕ್ರಮ. ಒಂದು ಕಡೆ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆ ನಾಡಿನಾದ್ಯಂತ ಯಶಸ್ವಿಯಾಗಿ ನಡೆದಿದೆ. ಆದರೆ ಯಾದಗಿರಿಯಲ್ಲಿ ಸಂವಿಧಾನದ ಪೀಠಿಕೆ ಓದುವಾಗ ಜಿಲ್ಲಾಡಳಿತ ಭಾರೀ ಎಡವಟ್ಟು ಮಾಡಿಕೊಂಡಿದೆ. ಆ ಎಡವಟ್ಟಿಗೆ ದಲಿತರ ಮುಖಂಡರು ವೇದಿಕೆಗೆ ನುಗ್ಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಎಡವಟ್ಟಾಗಿದೆ, ಏನು ಕತೆ, ಅದು ಈ ಸ್ಟೋರಿ ನೋಡಿ. ವೇದಿಕೆ ಎದುರೇ ತಳ್ಳಾಟ, ನೂಕಾಟ. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ದಲಿತ ಮುಖಂಡರು ಪೊಲೀಸರ ನಡುವೆ ವಾಗ್ವಾದ. ಕಾಂಗ್ರೆಸ್ ಶಾಸಕರಿಗೆ ಗೆರಾವ್. ಯಾದಗಿರಿ ಇವತ್ತು ಅಕ್ಷರಶಃ ರಣರಂಗವಾಗಿತ್ತು. ಯಾದಗಿರಿ ಜಿಲ್ಲಾಡಳಿತ ಭವನದಲ್ಲಿ ಹೈಡ್ರಾಮಾ. ಇವತ್ತು ನಾಡಿನಾದ್ಯಂತ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆ ಆಯೋಜಿಸಲಾಗಿತ್ತು. ಯಾದಗಿರಿ ಜಿಲ್ಲಾಡಳಿತ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಈ ಕಾರ್ಯಕ್ರಮದಲ್ಲಿ ಪಿಎಸ್ಐ ಪರಶುರಾಮ್ ಸಾವು ಕೇಸ್ನ A1 ಆರೋಪಿ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದ್ರು. ಇದು ದಲಿತ ಮುಖಂಡರ ಕಣ್ಣನ್ನ ಕೆಂಪಾಗಿಸಿತ್ತು. ಶಾಸಕ ಚನ್ನಾರೆಡ್ಡಿ ವೇದಿಕೆ ಮೇಲೆ ಭಾಷಣ ಆರಂಭಿಸುತ್ತಿದ್ದಂತೆ ದಲಿತ ಮುಖಂಡರು ರೊಚ್ಚಿಗೆದ್ದರು. ವೇದಿಕೆಗೆ ನುಗ್ಗಿ ಆಕ್ರೋಶ ಹೊರಹಾಕಿದ್ರು, ಧಿಕ್ಕಾರ ಕೂಗಿದ್ರು. ಇಲ್ಲಿರುವಂಥ ಶಾಸಕ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ ಅಂತೇಳಿ ನಾವೆಲ್ಲರೂ ತಿಳಿದುಕೊಂಡಿದ್ವಿ. ಸೊ ಹಾಗಾಗಿ ನಾವು ಕೂಡ ಈ ಮುಂಚೆ ಕೂಡ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಹೇಳಿದ್ವಿ ಇಂಥ ಒಂದು ಕಾರ್ಯಕ್ರಮ. ಒಂದು ಕಡೆ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆ ನಾಡಿನಾದ್ಯಂತ ಯಶಸ್ವಿಯಾಗಿ ನಡೆದಿದೆ. ಆದರೆ ಯಾದಗಿರಿಯಲ್ಲಿ ಸಂವಿಧಾನದ ಪೀಠಿಕೆ ಓದುವಾಗ ಜಿಲ್ಲಾಡಳಿತ ಭಾರೀ ಎಡವಟ್ಟು ಮಾಡಿಕೊಂಡಿದೆ. ಆ ಎಡವಟ್ಟಿಗೆ ದಲಿತರ ಮುಖಂಡರು ವೇದಿಕೆಗೆ ನುಗ್ಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಎಡವಟ್ಟಾಗಿದೆ, ಏನು ಕತೆ, ಅದು ಈ ಸ್ಟೋರಿ ನೋಡಿ. ವೇದಿಕೆ ಎದುರೇ ತಳ್ಳಾಟ, ನೂಕಾಟ. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ದಲಿತ ಮುಖಂಡರು ಪೊಲೀಸರ ನಡುವೆ ವಾಗ್ವಾದ. ಕಾಂಗ್ರೆಸ್ ಶಾಸಕರಿಗೆ ಗೆರಾವ್. ಯಾದಗಿರಿ ಇವತ್ತು ಅಕ್ಷರಶಃ ರಣರಂಗವಾಗಿತ್ತು.
ಯಾದಗಿರಿ ಜಿಲ್ಲಾಡಳಿತ ಭವನದಲ್ಲಿ ಹೈಡ್ರಾಮಾ. ಇವತ್ತು ನಾಡಿನಾದ್ಯಂತ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆ ಆಯೋಜಿಸಲಾಗಿತ್ತು. ಯಾದಗಿರಿ ಜಿಲ್ಲಾಡಳಿತ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಈ ಕಾರ್ಯಕ್ರಮದಲ್ಲಿ ಪಿಎಸ್ಐ ಪರಶುರಾಮ್ ಸಾವು ಕೇಸ್ನ A1 ಆರೋಪಿ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ಇದು ದಲಿತ ಮುಖಂಡರ ಕಣ್ಣನ್ನ ಕೆಂಪಾಗಿಸಿತ್ತು. ಶಾಸಕ ಚನ್ನಾರೆಡ್ಡಿ ವೇದಿಕೆ ಮೇಲೆ ಭಾಷಣ ಆರಂಭಿಸುತ್ತಿದ್ದಂತೆ ದಲಿತ ಮುಖಂಡರು ರೊಚ್ಚಿಗೆದ್ದರು. ವೇದಿಕೆಗೆ ನುಗ್ಗಿ ಆಕ್ರೋಶ ಹೊರಹಾಕಿದ್ರು, ಧಿಕ್ಕಾರ ಕೂಗಿದ್ರು. ಇಲ್ಲಿರುವಂಥ ಶಾಸಕ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ ಅಂತೇಳಿ ನಾವೆಲ್ಲರೂ ತಿಳಿದುಕೊಂಡಿದ್ವಿ. ಸೊ ಹಾಗಾಗಿ ನಾವು ಕೂಡ ಈ ಮುಂಚೆ ಕೂಡ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಹೇಳಿದ್ವಿ ಇಂಥ ಒಂದು ಕಾರ್ಯಕ್ರಮ